SSLC ವಿದ್ಯಾರ್ಥಿಗಳೇ, ಸೊ ಈ ವರ್ಷ ನಿಮಗೆ ಎಕ್ಸಾಮಿನೇಷನ್ ಟಫ್ ಇರುತ್ತೋ ಈಸಿ ಇರುತ್ತೆ ಅಂತ ಭಾಳ ಜನ ಕೇಳ್ತಾ ಇದ್ದರು. ಮತ್ತು ಗ್ರೇಸ್ ಮಾರ್ಕ್ಸ್ ಸರ್ ಈ ವರ್ಷ ಬರುತ್ತೋ ಇಲ್ವೋ, ಮತ್ತು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಸೊ ದ್ಯಾಟ್ ನಮಗೆ ಒಂದು ಅತಿ ಹೆಚ್ಚು ಮಾರ್ಕ್ಸನ್ನು ಪಡಿಬೋದು SSLC ಎಕ್ಸಾಮಿನೇಷನ್ 2025 ಸೊ ವಿದ್ಯಾರ್ಥಿಗಳೇ, ಈ ವರ್ಷ ಎಕ್ಸಾಮಿನೇಷನ್ ಆಲ್ಮೋಸ್ಟ್ ಭಾಳ ಸ್ಟ್ರಿಕ್ಟ್ ಇರೋಂತ ಯಾರು ಕೂಡ ಭಯ ಪಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ಈಸಿನೇ ಇರುತ್ತೆ. ಮತ್ತು ಗ್ರೇಸ್ ಮಾರ್ಕ್ಸ್ ಈ ವರ್ಷ ಇರಲ್ಲ. ಹಾಗಾಗಿ ನೀವು ಎಷ್ಟಾಗಿದೆ ಅಷ್ಟು ನೀವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಕ್ವಶನ್ಸ್ ಅಲ್ಲಿ ಬರ್ತಾ ಇರುತ್ತೆ. ನನ್ನ ಹತ್ರ 2-3 ಥರ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ. ಸೊ ತಪ್ಪದೆ ನೀವು ಒಂದು ಡೌನ್ ಮಾಡಿಕೊಂಡು ಓದ್ಕೊಳ್ಳಿ. ಆಸ್ ವೆಲ್ ಆಸ್ ನಿಮ್ಮ ಸ್ಕೂಲಲ್ಲಿ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿ ಟಿಪ್ಸ್ ಕೊಟ್ಟಿರ್ತಾರೆ. ಸೊ ಪ್ರಿಪರೇಟರಿ ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡಿ ಅದರಲ್ಲೂ ಕೂಡ ಮ್ಯಾಕ್ಸಿಮಮ್ ಕ್ವಶನ್ಸ್ ನಿಮಗೆ ಒಂದು ಫೈನಲ್ ಎಕ್ಸಾಮ್ಗೆ ಅಪಿಯರ್ ಆಗುತ್ತೆ. ಓಕೆ, ಸೊ ಒಂದು ಟೈಮ್ ಮಾಡಿಕೊಂಡು ಚೆನ್ನಾಗಿ ಉತ್ತಮವಾಗಿ ಬರೀರಿ. ಓಕೆ, ರಿಸಲ್ಟ್ ಬಂದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾವ ರೀತಿ ಚೆಕ್ ಮಾಡಬೇಕು, ಯಾವ ಲಿಂಕ್ ಇದೆ. ಓಕೆ, ಆಮೇಲೆ ರಿಸಲ್ಟ್ ನೆಕ್ಸ್ಟ್ ಏನು ಮಾಡಬೇಕು, ಯಾವ ಒಂದು ಕೋರ್ಸ್ ಜಾಯ್ನ್ ಆಗಬೇಕು PUCಯಲ್ಲಿ, ಅಥವಾ ಏನು ITI ಮಾಡ್ತೀರಾ, ಅಥವಾ ಯಾವ್ದು ಬೆಟರ್ ಸ್ಟ್ರೀಮ್ ಆಗುತ್ತೆ, ಸೈನ್ಸ್, ಕಾಮರ್ಸ್, ಪ್ರತಿಯೊಂದು ನಿಮಗೆ ಹಂತವಾಗಿ. ಅದಲ್ಲದೆ ನಿಮಗೆ ಪ್ರೈಸ್ ಮನಿ, ಸ್ಕಾಲರ್ಶಿಪ್ ಕೂಡ ಮಾಹಿತಿ ನಿಮಗೆ ಸಿಗ್ತದೆ. ಸೊ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಗಿವ್ ಅ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.